ಸಿಂಪಲ್ ಆಗಿರೋಂಥ ಹೂವಿನ ರಂಗೋಲಿನ ಹೇಳ್ಕೊಡ್ತೀನಿ. ಅದಕ್ಕೆ ಒಂದು ಪ್ಲೇಟ್, ಆಮೇಲೆ ಕಲಸಿಟ್ಕೊಂಡಿರೋಂಥ ಗೋಧಿ ಹಿಟ್ಟು, ಎಲೆ, ಹಾಗೆ ಮಲ್ಲಿಗೆ ಹೂವು, ಹಾಗೆಯೇ ಬಿಡಿಸಿ ಇಟ್ಕೊಂಡಿರುವಂತಹ ಗುಲಾಬಿ ದಳಗಳು. ಈಗ ಒಂದು ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಈ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಫಸ್ಟ್ ನಾವು ಸ್ಕೆಚ್ ಪೆನ್ನಿಂದ ನಾವು ಡ್ರಾಯಿಂಗನ್ನು ಹಾಕ್ಕೊಳ್ಬೇಕು. ನಾನು ಒಂದು ತಿಲಕ ಶೇಪ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಹೂವಿನ ರಂಗೋಲಿ ಹೇಗೆ ಮಾಡೋದು ಅಂತ. ಹೀಗೆ ಫ್ರೀ ಹ್ಯಾಂಡ್ ಡ್ರಾಯಿಂಗನ್ನು ಈ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಬರ್ಕೊಳ್ಬೇಕು. ಈಗ ನೋಡಿ, ನಾನು ತಿಲಕ ಅಂದರೆ ವೆಂಕಟೇಶ್ವರನ ತಿಲಕವನ್ನು ನಾನು ಬರ್ಕೊಂಡಿದ್ದೀನಿ. ಬರ್ಕೊಂಡು ಆದಮೇಲೆ ಏನು ಕಲಸಿ ಇಟ್ಕೊಂಡಿರುವಂಥ ಈ ಗೋಧಿ ಹಿಟ್ಟನ್ನು ಈಗ ಏನು ನಾವು ಫ್ರೀ ಹ್ಯಾಂಡ್ ಡ್ರಾಯಿಂಗ್ನ ಈ ಪ್ಲೇಟ್ ಮೇಲೆ ಏನು ಬಿಡಿಸ್ಕೊಂಡಿದ್ದೀನಲ್ಲ ಅದ್ರ ಮೇಲ್ಗಡೆ ಈಗ ಈ ಕಲಸಿಟ್ಕೊಂಡಿರುವಂಥ ಈ ಗೋಧಿ ಹಿಟ್ಟನ್ನು ನಾವು ಈ ಉಂಡೆಯನ್ನು ಇದ್ರ ಮೇಲೆ ನಾವು ಇಟ್ಕೊಂಡು ಈ ತಿಲಕ ಶೇಪ್ ಇದೆಯಲ್ಲ ಇದ್ರ ಮೇಲೆ ನಾವು ಸ್ವಲ್ಪ ನೀರನ್ನು ಅದ್ಕೊಂಡು ಅದನ್ನು ತಟ್ಕೊಳ್ತಾ ಹೋಗಬೇಕು. ಕ್ಲೀನಾಗಿ ಏನು ನಾವು ಡ್ರಾಯಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ನೀಟಾಗಿ ಹೀಗೆ ನೀರನ್ನು ಸ್ವಲ್ಪ ಸ್ವಲ್ಪ ಹಚ್ಕೊಂಡು ತಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದು ಒಂದು ರೀತಿ ಡಿಫ್ರೆಂಟ್ ಆಗಿರೋವಂಥ ಒಂದು ಹೂವಿನ ರಂಗೋಲಿ. ಈಗ ನೋಡಿ, ಫುಲ್ ನಾನು ತಟ್ಕೊಂಡಾಯಿತು. ನೀರು ಹಚ್ಚಿಬಿಟ್ಟು ಆ ಗೋಧಿ ಹಿಟ್ಟಿನ ಏನು ಕಲಸಿಟ್ಕೊಂಡಿರೋ ಉಂಡೆನ ನಾನೆಲ್ಲ ತಟ್ಕೊಂಡು ಆದಮೇಲೆ ಏನು ಬಿಡಿಸಿಟ್ಕೊಂಡಿರುವಂಥ ಗುಲಾಬಿ ದಳಗಳನ್ನು ಅದ್ರ ಮೇಲೆ ನಾನು ಅಂಟಿಸ್ಕೊಳ್ತಾ ಹೋಗ್ತೀನಿ. ಈ ರೀತಿ ನೀವು ಪ್ಲೇಟ್ ರಂಗೋಲಿಗಳನ್ನು ಮಾಡಿಕೊಂಡ್ರೆ ಎಲ್ಲಿ ಬೇಕಾದರೂ ಕೂಡ ನೀವು ಡೆಕೋರೇಷನ್ ಮಾಡ್ಕೊಳ್ಬೋದು. ದೇವ್ರ ಕೋಣೆಯಲ್ಲಿ ಇಟ್ಕೊಳ್ಬೋದು, ನೀವು ಡೈನಿಂಗ್ ಹಾಲ್ ಇರ್ಬೋದು, ಅಥವಾ ಡೈನಿಂಗ್ ಟೇಬಲ್ ಮೇಲಿರ್ಬೋದು, ಅಥವಾ TV ಹಾಲ್ ಆಗಿರ್ಬೋದು, ಗಾರ್ಡನ್ ಯೂನಿಟ್ ಆಗಿರ್ಬೋದು, ಸಿಟ್ಔಟ್ ಆಗಿರ್ಬೋದು, ಎಲ್ಲಿ ಬೇಕಿದ್ರೂ ಕೂಡ ಈ ಪ್ಲೇಟನ್ನು ಇಟ್ಕೊಂಡು ನೀವು ಡೆಕೋರೇಷನ್ ಮಾಡ್ಬೋದು. ಹಾಗೆಯೇ ತುಳಸಿ ಕಟ್ಟೆ ಎದುರುಗಡೆ ಕೂಡ ನೀವು ಇದನ್ನು ಇಟ್ಕೊಳ್ಬೋದು. ಏಕೆಂದರೆ ನಾನು ಪ್ಲೇಟ್ ಮೇಲೆ ಮಾಡ್ತಾ ಇರೋದ್ರಿಂದ ಇದನ್ನು ನೀವು ಎಲ್ಲಿ ಬೇಕಿದ್ರೂ ಕೂಡ ಇಟ್ಕೊಳ್ಬೋದು. ಈಗ ಗುಲಾಬಿ ದಳಗಳನ್ನೆಲ್ಲ ನಾನು ಪೂರ್ತಿ ಅಂಟಿಸ್ಕೊಂಡು ಆದಮೇಲೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಈಗ ಫುಲ್ಲು ನಾನು ಫಸ್ಟ್ ಗುಲಾಬಿ ದಳಗಳನ್ನೆಲ್ಲ ನಾನು ಅಂಟಿಸ್ಕೊಳ್ತೀನಿ. ಈಗ ನೋಡಿ, ಫುಲ್ ಅಂಟಿಸಾಯ್ತಲ್ವಾ. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತದೆ. ಇದು ಬೀಳಬಾರ್ದಲ್ವ, ಹರಡಬಾರ್ದಲ್ವ. ಸೊ ಹಾಗಾಗಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಅಥವಾ ಮೈದಾ ಹಿಟ್ಟನ್ನು ನಾವು ಕಲಿಸ್ಕೊಂಡು ಈ ರೀತಿ ನಾವು ಅಂಟಿಸ್ಕೊಳ್ಬೇಕು. ಈಗ ಇದ್ರ ಸುತ್ತಲೂ ನಾನು ಮಲ್ಲಿಗೆ ಹೂವು ಏನಿತ್ತಲ್ಲ ಅದನ್ನು ನಾನು ಒಂದೊಂದಾಗಿ ಇಟ್ಕೊಂಡು ಅರೇಂಜ್ಮೆಂಟ್ ಮಾಡ್ಕೊಳ್ತೀನಿ. ಸುತ್ತಲೂ ನಾನು ಈ ಮಲ್ಲಿಗೆ ಹೂಗಳನ್ನು ಸ್ವಲ್ಪ ತೊಟ್ಟನ್ನು ಮುರಿದ್ಬಿಟ್ಟು ಇಟ್ಕೊಳ್ಬೇಕು. ಎಲ್ಲೆಲ್ಲಿ ಗ್ಯಾಪ್ ಕಾಣಿಸುತ್ತೋ ಅಲ್ಲಿ ಎಲ್ಲ ಕಡೆ ಸುತ್ತಲೂ ಕೂಡ ಈ ಮಲ್ಲಿಗೆ ಹೂಗಳನ್ನು ಇಟ್ಕೊಳ್ತಾ ಹೋದರೆ ಆಯಿತು. ಈಗ ನೋಡಿ, ಫುಲ್ ಇಟ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ಗ್ರಾಸ್ ಮೇಲೆ ಬೇಕಿದ್ರೂ ಇಟ್ಕೊಳ್ಬೋದು ಪ್ಲೇಟನ್ನು. ಈಗ ಅದರ ಕೆಳಗಡೆ ಒಂದು ತಿಲಕ ಶೇಪಿನ ಕೆಳಗಡೆಗೆ ಒಂದು ರೌಂಡಾಗಿ ಒಂದು ಈ ಗಂಧವನ್ನು ಇಟ್ಟಿರ್ತಾರೆ ನೋಡಿ ಆ ತಿರುಮಲ ರಂಗೋಲಿಯಲ್ಲಿ. ಸೊ ಹಾಗಾಗಿ ನಾನು ಒಂದು ಸಣ್ಣದೊಂದು ಕಪ್ಸನ್ನು ತೊಗೊಂಡಿದ್ದೀನಿ. ಕಪ್ಸಿಗೂ ಕೂಡ ನಾನು ಗೋಧಿ ಹಿಟ್ಟನ್ನು ನಾನು ಅಂಟಿಸ್ಕೊಂಡ್ಬಿಟ್ಟು ರೌಂಡ್ ಶೇಪಾಗಿ ಬರಬೇಕಲ್ಲ. ಸೊ ಹಾಗಾಗಿ ನಾನೊಂದು ಕಪ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಈ ರೀತಿ ನಾನು ರೋಸ್ ಪೆಟಲ್ಸ್ಗಳನ್ನೆಲ್ಲ ಅಂಟಿಸ್ಕೊಳ್ತೀನಿ. ಅದು ರೌಂಡ್ ಶೇಪಾಗಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಸಣ್ಣ ಪ್ಲೇಟ್ ಆದರೂ ತೊಗೊಳ್ಳಿ. ನಾನು ಒಂದು ಕಪ್ಸ್ ತೊಗೊಂಡಿದ್ದೀನಿ, ಸ್ಟೀಲ್ ಕಪ್ ತೊಗೊಂಡಿದ್ದೀನಿ. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತದೆ. ಈ ರೀತಿ ಗ್ರಾಸ್ ಮೇಟ್ ಮೇಲೆ ನೀವು ಹೀಗೇನೂ ಬೇಕಿದ್ರೂ ಇಟ್ಕೊಳ್ಬೋದು. ಇನ್ನೂ ಬೇಡ ಅಂದರೆ ಗ್ರ್ಯಾಂಡಾಗೂ ಡೆಕೋರೇಷನ್ ಮಾಡ್ಕೊಳ್ಬೋದು. ಗ್ರಾಸ್ ಮ್ಯಾಟ್ ಮೇಲೆ ಈಗ ಇಟ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಎಲೆಗಳನ್ನೆಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡಿ ತೋರಿಸ್ತೀನಿ. ಈ ಎಲೆಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆದಮೇಲೆ ಸುತ್ತಲೂ ಕೂಡ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಎಲ್ಲ ಎಲೆಗಳನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಎಲೆಗಳನ್ನು ತೊಗೊಂಡು ಕಟ್ ಮಾಡಿಕೊಂಡು ಈ ಪ್ಲೇಟಿನ ಸುತ್ತಲೂ, ಪ್ಲೇಟ್ ಬೇಕಿದ್ರೆ ಎತ್ಬಿಟ್ಟು ಅದನ್ನು ಆರಾಮ್ಸೆ ಇಟ್ಕೊಳ್ಬೋದು, ಎಲೆಗಳನ್ನು ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಪ್ಲೇಟಿನ ಕೆಳಗಡೆಗೆ ಎಲೆಗಳನ್ನೆಲ್ಲ ಜೋಡಿಸ್ಕೊಂಡಾಯಿತು. ಈಗ ಸ್ವಲ್ಪ ಪ್ಲೇಟನ್ನು
ಮೇಲಕ್ಕೆ ಸರಿಯಾಗಿಲ್ಲ ಅಂದರೆ ಸ್ವಲ್ಪ ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕ್ರಾಸ್ ಆಗಿತ್ತು. ಈಗ ಹೂಗಳನ್ನು, ಈಗ ಚೆಂಡು ಹೂಗಳನ್ನು ನಾನು ಅಲ್ಲೇ ಆಜು ಬಾಜು ಇಟ್ಕೊಳ್ತೀನಿ. ಪ್ಲೇಟನ್ನು ಎತ್ಬಿಟ್ಟು ಎಲೆಯನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಾಯಿತು. ಈಗ ಹೂಗಳನ್ನು ಇಟ್ಕೊಂಡಾಯಿತು. ಈಗ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ರೆಡಿ ಆಯಿತು. ನೀವು ಸೇವಂತಿಗೆ ಹೂಗಳನ್ನು ಬೇಕಾದರೂ ಇಟ್ಕೊಳ್ಬೋದು, ಬಟನ್ ರೋಸ್ ಬೇಕಿದ್ರೂ ಇಟ್ಕೊಳ್ಬೋದು, ಅಡಿಕೆ ಹೂಗಳನ್ನು ಬೇಕಾದರೂ ಇಟ್ಕೊಳ್ಬೋದು. ಒಂದು ಫ್ಲವರ್ ರಂಗೋಲಿ ರೆಡಿ ಆಯಿತು.